ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ವಿಶ್ವ ಬ್ಯಾಂಕ್ನ ಸಂಪನ್ಮೂಲ ಮತ್ತು ವಿಶ್ವ ಬ್ಯಾಂಕ್ ಸಾಲ ಕೊಡುವಾಗ ಅನುಸರಿಸುವ ತತ್ವಗಳ ಕುರಿತು ಅಧ್ಯಯನ ಮಾಡಿದ್ದೇವೆ. ಇಂದಿನ ಈ ತರಗತಿಯಲ್ಲಿ ನಾವು ವಿಶ್ವ ಬ್ಯಾಂಕ್ನ ಕಾರ್ಯಗಳು ಅಥವಾ ನೆರವಿನ ಪ್ರಕಾರಗಳ ಕುರಿತು ಅಧ್ಯಯನ ಮಾಡಲಿಕ್ಕಿದ್ದೇವೆ. ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಒಂದು ಸಂಗತಿಯನ್ನು ಗಮನಿಸಬಹುದು. ಅದೇನಂತ ಹೇಳಿದರೆ, ವಿಶ್ವ ಬ್ಯಾಂಕ್ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಹಲವಾರು ರೀತಿಯಲ್ಲಿ ನೆರವನ್ನು ಕೊಡ್ತಾ ಇದೆ. ಅದರಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದರೆ ನೇರ ಸಾಲ, ಡೈರೆಕ್ಟ್ ಲೋನ್ಸ್. ನೀವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ರಿ. ಅದೇನಂತ ಹೇಳಿದರೆ, ವಿಶ್ವ ಬ್ಯಾಂಕ್ನ ಸದಸ್ಯತ್ವವನ್ನು ಯಾವುದಾದ್ರೂ ದೇಶ ಪಡ್ಕೊಳ್ಳೋದಾದರೆ, ಉದಾಹರಣೆಗೆ ಭಾರತ ವಿಶ್ವ ಬ್ಯಾಂಕ್ನ ಸದಸ್ಯತ್ವವನ್ನು ಪಡ್ಕೊಳ್ಳೋದಾದರೆ, ಸದಸ್ಯತ್ವವನ್ನು ಪಡ್ಕೊಳ್ಳುವ ಸಂದರ್ಭದಲ್ಲಿ ವಿಶ್ವ ಬ್ಯಾಂಕ್ಗೆ ಭಾರತ ಸರ್ಕಾರ ವಂತಿಗೆಯನ್ನು ಕೊಡಬೇಕು. ಈ ವಂತಿಗೆಯ 2% ಚಿನ್ನ ಅಥವಾ ಅಮೆರಿಕನ್ ಡಾಲರ್ ರೂಪದಲ್ಲಿರಬೇಕು. ವಂತಿಗೆಯ 18% ಮೊತ್ತವನ್ನು ದೇಶದ ದೇಶೀಯ ಕರೆನ್ಸಿ ರೂಪದಲ್ಲಿ ಕೊಡಬೇಕು. ಮತ್ತು 80% ವಂತಿಗೆಯ ಹಣವನ್ನು ವಿಶ್ವ ಬ್ಯಾಂಕ್ ಕೇಳಿದಾಗ ಕೊಡಬೇಕು. ವಂತಿಗೆಯನ್ನು ಕೊಟ್ಟ ಬಳಿಕ ಆ ದೇಶ ವಿಶ್ವ ಬ್ಯಾಂಕ್ನ ಸದಸ್ಯತ್ವವನ್ನು ಪಡ್ಕೊಳ್ಬಹುದು. ಇಲ್ಲಿ ನೇರ ಸಾಲದ ಅಡಿಯಲ್ಲಿ ವಿಶ್ವ ಬ್ಯಾಂಕ್ ತನ್ನ ಸದಸ್ಯ ರಾಷ್ಟ್ರಗಳಿಗೆ ವಂತಿಗೆಯ 20% ಹಣವನ್ನು ನೇರ ಸಾಲದ ರೂಪದಲ್ಲಿ ಕೊಡ್ತಾ ಇದೆ. ಉದಾಹರಣೆಗೆ, ಭಾರತ ವಿಶ್ವ ಬ್ಯಾಂಕ್ನಲ್ಲಿ ಸಾಧಾರಣ $7,297.2 ಮಿಲಿಯನ್ US ಹಣವನ್ನು ವಂತಿಗೆ ರೂಪದಲ್ಲಿ ಕೊಟ್ಟಿದೆ. ಈ ಹಣದ 20% ಅಂದರೆ $1,459.44 ಮಿಲಿಯನ್ US ಭಾರತ ವಿಶ್ವ ಬ್ಯಾಂಕ್ಗೆ ಸಾಲ ಬೇಕು ಅಂತ ಕೇಳಿದಾಗ ವಿಶ್ವ ಬ್ಯಾಂಕ್ ಕೊಡಬಹುದು. ಇದು ನೇರ ಸಾಲವಾಗಿರ್ತದೆ. ಎರಡನೇದು, ಸಾಲಪತ್ರದಿಂದ ಸಾಲ ನೀಡುವುದು, ಲೆಂಡಿಂಗ್ ಬೈ ಸೆಲ್ಲಿಂಗ್ ಬಾಂಡ್ಸ್. ವಿಶ್ವ ಬ್ಯಾಂಕ್ ಕೆಲವೊಮ್ಮೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಾಲ ಪತ್ರಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ಸದಸ್ಯ ರಾಷ್ಟ್ರಗಳಿಗೆ ಸಾಲವನ್ನು ಕೊಡಲಿಕ್ಕೆ ಬಳಸ್ತದೆ. ಆದರೆ ಇಂಥ ಸಾಲವನ್ನು ಕೊಡುವಾಗ ಯಾವ ರಾಷ್ಟ್ರದ ಹಣದಲ್ಲಿ ಸಾಲ ನೀಡಲಾಗ್ತದೋ ಆ ರಾಷ್ಟ್ರದ ಅನುಮತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ, ಭಾರತಕ್ಕೆ ಸಾಲವನ್ನು ಕೊಡಬೇಕು ಅಂತ ವಿಶ್ವ ಬ್ಯಾಂಕ್ ಬಾಂಡ್ಸ್ಗಳನ್ನು ಅಮೆರಿಕಕ್ಕೆ ಮಾರಾಟ ಮಾಡಿತು. ಅಮೆರಿಕಕ್ಕೆ ಬಾಂಡ್ಗಳನ್ನು ಮಾರಾಟ ಮಾಡಿದಾಗ ಅಮೆರಿಕದಿಂದ ಡಾಲರ್ ರೂಪದಲ್ಲಿ ಹಣ ಅನ್ನುವಂಥದ್ದು ವಿಶ್ವ ಬ್ಯಾಂಕ್ನ ಕೈಗೆ ಬಂತು. ಆ ಹಣವನ್ನು ಭಾರತಕ್ಕೆ ಸಾಲವಾಗಿ ಕೊಡುವುದಾದರೆ ಇಲ್ಲಿ ವಿಶ್ವ ಬ್ಯಾಂಕ್ ಅಮೆರಿಕೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಮೂರನೆಯ ನೆರವು ಅಥವಾ ಕಾರ್ಯ, ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಿಗೆ ಸಾಲವನ್ನು ಕೊಡುವುದು, ಲೆಂಡಿಂಗ್ ಟು ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ವಿಶ್ವ ಬ್ಯಾಂಕ್ ಖಾಸಗಿ ಸಂಸ್ಥೆಗಳಿಗೂ ಮತ್ತು ಸರ್ಕಾರದ ಸಂಸ್ಥೆಗಳಿಗೂ ಸಾಲವನ್ನು ನೀಡಬಹುದು. ಆದರೆ ಖಾಸಗಿ ಸಂಸ್ಥೆಗಳಿಗೆ ಸಾಲವನ್ನು ಕೊಡುವಾಗ ಆ ದೇಶದ ಸರ್ಕಾರವಾಗಲಿ ಅಥವಾ ಕೇಂದ್ರ ಬ್ಯಾಂಕ್ ಆಗಲಿ ವಿಶ್ವ ಬ್ಯಾಂಕಿಗೆ ಗ್ಯಾರಂಟಿಯನ್ನು ಕೊಡಬೇಕು. ಇಲ್ಲಿ ವಿಶ್ವ ಬ್ಯಾಂಕ್ ಖಾಸಗಿ ಯೋಜನೆಗೆ ಬೇಕಾದ ಎಲ್ಲ ಬಂಡವಾಳವನ್ನು ಒದಗಿಸುವುದಿಲ್ಲ. ಖಾಸಗಿ ಯೋಜನೆಯ ವ್ಯವಸ್ಥಾಪಕರು ಯೋಜನಾ ವೆಚ್ಚದ ಸ್ವಲ್ಪ ಭಾಗವನ್ನು ಸ್ವತಃ ತಾವೇ ಭರಿಸಬೇಕು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದರೆ, ಭಾರತದ ಮುಂಬೈ ಇಂಪ್ರೂವ್ಡ್ ಎಲೆಕ್ಟ್ರಿಸಿಟಿ ಆಕ್ಸೆಸ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಶುರುವಾಗಿದ್ದು 2017ನೇ ಇಸ್ವಿಯಲ್ಲಿ.
ಈ ಪ್ರಾಜೆಕ್ಟ್ನ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ಮುಂಬೈನ ಸ್ಲಮ್ ಏರಿಯಾದಲ್ಲಿ ಇರುವಂಥ ಜನರಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸುವುದು. ಅಲ್ಲಿ ತುಂಬ ಜನ ಏನು ಮಾಡ್ತಿದ್ರು ಅಂತ ಹೇಳಿದರೆ, ವಿದ್ಯುತ್ ಕಳ್ಳತನವನ್ನು ಮಾಡ್ತಾ ಇದ್ದಿದ್ರು. ಇದನ್ನು ತಪ್ಪಿಸಬೇಕು ಅಂತ ವಿಶ್ವ ಬ್ಯಾಂಕ್ ಮತ್ತು ಭಾರತದ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಏನಿದೆ, ಇವುಗಳು ಸಹಭಾಗಿತ್ವದಲ್ಲಿ ಮುಂಬೈಯಲ್ಲಿ ಈ ಪ್ರಾಜೆಕ್ಟನ್ನು ಶುರು ಮಾಡಿದರು. ಈ ಪ್ರಾಜೆಕ್ಟ್ನ ಒಟ್ಟು ವೆಚ್ಚ 12,08,33,680 ರೂಪಾಯಿ. ಇದರಲ್ಲಿ ಸಂಪೂರ್ಣ 12 ಕೋಟಿ ರೂಪಾಯಿಯನ್ನು ವಿಶ್ವ ಬ್ಯಾಂಕ್ ಕೊಡಲಿಕ್ಕೆ ಹೋಗಲಿಲ್ಲ. ವಿಶ್ವ ಬ್ಯಾಂಕ್ ಸಾಧಾರಣ 5ರಿಂದ 6 ಕೋಟಿ ರೂಪಾಯಿಯನ್ನು ಸಾಲವಾಗಿ ಕೊಟ್ಟರೆ, ಉಳಿದ ಹಣವನ್ನು ಇಲ್ಲಿ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಹೊಂದಿಸ್ಕೊಳ್ಬೇಕಾಯಿತು. ನಾಲ್ಕನೇ ಕಾರ್ಯ, ಖಾಸಗಿ ಬಂಡವಾಳ ಹೂಡಿಕೆದಾರರಿಗೆ ಪ್ರೋತ್ಸಾಹ. ನಿಮಗೆ ಒಂದು ಸಂಗತಿ ಗೊತ್ತಿರ್ಬೋದು, ಅದೇನಂತ ಹೇಳಿದರೆ, ವಿಶ್ವ ಬ್ಯಾಂಕ್ನ ಸದಸ್ಯತ್ವವನ್ನು ಪಡ್ಕೊಂಡ ಎಲ್ಲ ರಾಷ್ಟ್ರಗಳು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲ. ಅಲ್ಲಿ ನಾವು ಡಿಫ್ರೆನ್ಸನ್ನು ನೋಡ್ಬೋದು. ಈ ವಿಶ್ವ ಬ್ಯಾಂಕ್ನ ಸದಸ್ಯ ರಾಷ್ಟ್ರಗಳಲ್ಲಿ ಒಂದು ಸಾಧಾರಣ 60% ರಾಷ್ಟ್ರಗಳು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳು ಅಥವಾ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳು. ಈ ರಾಷ್ಟ್ರಗಳಿಗೆ ಇವತ್ತು ವಿದೇಶಿ ಬಂಡವಾಳ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬೇಕು ಆರ್ಥಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ. ಇಲ್ಲಿ ವಿಶ್ವ ಬ್ಯಾಂಕ್ ಏನು ಮಾಡ್ತಿದೆ ಅಂತ ಹೇಳಿದರೆ, ಈ ಖಾಸಗಿ ಹೂಡಿಕೆದಾರರಿಗೆ ತನ್ನ ಸದಸ್ಯ ರಾಷ್ಟ್ರಗಳಲ್ಲಿ ಹೂಡಿಕೆಯನ್ನು ಮಾಡಲಿಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ, ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಅಂದರೆ ಇಲ್ಲಿ ಈ ಖಾಸಗಿ ಬಂಡವಾಳದಾರರು ಏನು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳಿಗೆ ಸಾಲವನ್ನು ಕೊಡಬೇಕು ಅಂತ ಯೋಜನೆಯನ್ನು ಹಾಕ್ತಾರೋ, ಆ ಸಾಲಕ್ಕೆ ವಿಶ್ವ ಬ್ಯಾಂಕ್ ಗ್ಯಾರಂಟಿಯನ್ನು ಕೊಡುತ್ತದೆ. ಒಂದು ಪಕ್ಷ ಈ ಖಾಸಗಿ ಬಂಡವಾಳದಾರರು ವಿದೇಶಗಳಲ್ಲಿ, ಅಂದರೆ ಅದರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳಲ್ಲಿ ಹೂಡಿಕೆಯನ್ನು ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಅಂತ ಹೇಳಿದರೆ, ಅಥವಾ ಸಾಲವನ್ನು ಕೊಡಲಿಕ್ಕೆ ತಯಾರಾಗಲಿಲ್ಲ ಅಂತ ಹೇಳಿದರೆ, ವಿಶ್ವ ಬ್ಯಾಂಕ್ ನೇರವಾಗಿ ತನ್ನ ಸಂಪನ್ಮೂಲದಿಂದ ಸಾಲವನ್ನು ಕೊಡ್ತದೆ. ಅಂದರೆ ಈ ಖಾಸಗಿ ಬಂಡವಾಳದಾರರು ಒದಗಿಸಲಿಕ್ಕೆ ಸಾಧ್ಯವಿಲ್ಲದ ಬಂಡವಾಳವನ್ನು ಮಾತ್ರ ವಿಶ್ವ ಬ್ಯಾಂಕ್ ಒದಗಿಸ್ತದೆ. 5ನೆಯ ಕೆಲಸ ಅಥವಾ 5ನೆಯ ನೆರವು, ಸಾಲಪತ್ರವನ್ನು ಕೊಳ್ಳುವುದು ಮತ್ತು ಮಾರುವುದು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಬಾಂಡ್ಸ್. ಇಲ್ಲಿ ವಿಶ್ವ ಬ್ಯಾಂಕ್ ತಾನೇ ಹೊರಡಿಸುವ ಅಥವಾ ತಾನೇ ಭರವಸೆ ನೀಡುವ ಸಾಲಪತ್ರವನ್ನು ಕೊಳ್ಳುವ ಅಥವಾ ಮಾರುವ ಕೆಲಸವನ್ನು ಮಾಡ್ತದೆ. ಇಲ್ಲಿ ಒಂದು ವಿಷಯವನ್ನು ಗಮನಿಸಿ, ಅದೇನಂತ ಹೇಳಿದರೆ, ವಿಶ್ವ ಬ್ಯಾಂಕ್ ಏನು ಸಾಲಪತ್ರವನ್ನು ಬಳಸ್ತಾ ಇದೆಯೋ, ಈ ಸಾಲಪತ್ರ ಅನ್ನುವಂಥದ್ದು ಅದರ ಸದಸ್ಯ ರಾಷ್ಟ್ರಗಳಲ್ಲಿ ಸುಸ್ಥಿರ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವಂಥ ಸಾಲಪತ್ರಗಳು. ಈ ಸಾಲಪತ್ರವನ್ನು ಯಾವುದಾದ್ರೂ ದೇಶ ಖರೀದಿಸಿ ವಿಶ್ವ ಬ್ಯಾಂಕಿಗೆ ಹಣವನ್ನು ಕೊಟ್ಟರೆ, ಆ ದೇಶ ಇತರ ಸದಸ್ಯ ರಾಷ್ಟ್ರಗಳಲ್ಲಿ ಕೃಷಿ ವಲಯ, ಕೈಗಾರಿಕಾ ವಲಯ, ವ್ಯಾಪಾರ ಅಭಿವೃದ್ಧಿ, ಸಾಮಾಜಿಕ ಬದಲಾವಣೆ ಇವುಗಳಿಗೆ ಬೆಂಬಲವನ್ನು ಪರೋಕ್ಷವಾಗಿ ಕೊಟ್ಟ ಹಾಗೆ. ಸೊ ಇಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೆ, ಸಾಲವನ್ನು ಕೊಡಲಿಕ್ಕೆ ವಿಶ್ವ ಬ್ಯಾಂಕ್ ಸಾಲಪತ್ರವನ್ನು ಬಳಸ್ತಾ ಇದೆ. 6ನೇ ಕೆಲಸ, ರಾಜಕೀಯ ವಿಚಾರದಲ್ಲಿ ನಿರಾಸಕ್ತಿ, ನೋ ಪೊಲಿಟಿಕಲ್ ಇಂಟರ್ವೆನ್ಷನ್. ಇಲ್ಲಿ ವಿಶ್ವ ಬ್ಯಾಂಕ್ ಯಾವುದೇ ರಾಜಕೀಯ ವಿಚಾರಗಳಿಗೆ ಕೈ ಹಾಕುವುದಿಲ್ಲ. ಅದರ ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದೇ ರಾಜಕೀಯ ಬದಲಾವಣೆಗಳಾದರೂ ಕೂಡ ಆ ಬದಲಾವಣೆಗಳ ಬಗ್ಗೆ ವಿಶ್ವ ಬ್ಯಾಂಕ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಆ ಒಂದು ವಿಚಾರದಲ್ಲಿ ವಿಶ್ವ ಬ್ಯಾಂಕ್ ನಿರಾಸಕ್ತಿಯನ್ನು ಹೊಂದಿದೆ. ಆದರೆ ಈ ವಿಶ್ವ ಬ್ಯಾಂಕ್ ಅದರ ಸದಸ್ಯ ರಾಷ್ಟ್ರಗಳ ಆರ್ಥಿಕ ಅವಶ್ಯಕತೆಯನ್ನು ಆಧಾರವಾಗಿಟ್ಟುಕೊಂಡು ಅವುಗಳಿಗೆ ನೆರವನ್ನು ಕೊಡ್ತಾ ಇದೆ. 7ನೇ ಕಾರ್ಯ, ಸಾಲ ನೀಡುವುದು, ಲೆಂಡಿಂಗ್.
ವಿಶ್ವ ಬ್ಯಾಂಕ್ ಯಾವುದೇ ಸದಸ್ಯ ರಾಷ್ಟ್ರಕ್ಕೆ ಇತರ ರಾಷ್ಟ್ರದ ಕರೆನ್ಸಿಯನ್ನು ಸಾಲವಾಗಿ ನೀಡಬಹುದು. ಆದರೆ ಇಲ್ಲಿ ವಿಶ್ವ ಬ್ಯಾಂಕ್ ಯಾವ ದೇಶದ ಕರೆನ್ಸಿಯನ್ನು ಸಾಲವಾಗಿ ಅದರ ಸದಸ್ಯ ರಾಷ್ಟ್ರಕ್ಕೆ ಕೊಡ್ತದೋ ಆ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಅಧಿಕಾರ ಸಾಲ ಪಡ್ಕೊಂಡ ದೇಶಕ್ಕೆ ಇರುವುದಿಲ್ಲ. ಉದಾಹರಣೆಗೆ ಭಾರತ ವಿಶ್ವ ಬ್ಯಾಂಕ್ನಿಂದ ಅಮೆರಿಕನ್ ಡಾಲರ್ ರೂಪದಲ್ಲಿ ಸಾಲವನ್ನು ಪಡ್ಕೊಂಡ್ರೆ ಆ ಅಮೆರಿಕನ್ ಡಾಲರನ್ನು ರಷ್ಯನ್ ರುಬೆಲಿಗೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಇಂಡಿಯನ್ ಗೌರ್ಮೆಂಟಿಗೆ ವರ್ಲ್ಡ್ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಪರ್ಮಿಷನನ್ನು ಕೊಡುವುದಿಲ್ಲ. ಮತ್ತು ಇಲ್ಲಿ ವಿಶ್ವ ಬ್ಯಾಂಕ್ ಅದರ ಸದಸ್ಯ ರಾಷ್ಟ್ರಗಳಿಗೆ ಆ ದೇಶದ ಪ್ರಾದೇಶಿಕ ಕರೆನ್ಸಿಯ ರೂಪದಲ್ಲಿ ಸಾಲವನ್ನು ಕೊಡುವುದಿಲ್ಲ. ಅಂದರೆ ಭಾರತಕ್ಕೆ ಭಾರತೀಯ ರುಪಿಯ ರೂಪದಲ್ಲಿ ವಿಶ್ವ ಬ್ಯಾಂಕ್ ಸಾಲವನ್ನು ಕೊಡುವುದಿಲ್ಲ. 8ನೇ ಕೆಲಸ ಗಿವಿಂಗ್ ಅಡ್ವೈಸ್, ಸಲಹೆಯನ್ನು ನೀಡುವುದು. ಇಲ್ಲಿ ನಾವು ಒಂದು ಸಂಗತಿಯನ್ನು ಗಮನಿಸ್ಬೋದು. ಅದರಂತ ಹೇಳಿದರೆ ವಿಶ್ವ ಬ್ಯಾಂಕ್ನಲ್ಲಿ ತಜ್ಞರಿದ್ದಾರೆ. ಈ ತಜ್ಞರು ಸದಸ್ಯ ರಾಷ್ಟ್ರಗಳಿಗೆ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಲಹೆಯನ್ನು ಕೊಡ್ತಾರೆ. ಜೊತೆಗೆ ತಜ್ಞರ ಗುಂಪಿನ ಒಂದು ಬಳಗ ಸದಸ್ಯ ರಾಷ್ಟ್ರಗಳ ಆರ್ಥಿಕ ಯೋಜನೆಗಳನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ಸೂಕ್ತ ಸಲಹೆಯನ್ನು ಕೊಡ್ತಾರೆ. ಮತ್ತು ಈ ಸದಸ್ಯ ರಾಷ್ಟ್ರಗಳ ಸಾಧನೆಯನ್ನು ಮತ್ತು ಸಂಪನ್ಮೂಲವನ್ನು ಅಧ್ಯಯನ ಮಾಡಿ ಆರ್ಥಿಕ ಯೋಜನೆಯನ್ನು ತಯಾರಿಸುವಲ್ಲಿ ನೆರವನ್ನು ಕೊಡ್ತಾರೆ. ರಾಷ್ಟ್ರದ ಸಾಧನವನ್ನು ಅಧ್ಯಯನ ಮಾಡುವುದು ಅಂತ ಹೇಳಿದರೆ ಆ ದೇಶದಲ್ಲಿದ್ದಂತಹ ಕೃಷಿ ವಲಯ, ಕೈಗಾರಿಕಾ ವಲಯ ಮತ್ತು ಸೇವಾ ವಲಯದಲ್ಲಿರುವಂತಹ ಉತ್ಪಾದನಾ ಘಟಕಗಳ ಸಾಮರ್ಥ್ಯವನ್ನು ಈ ತಜ್ಞರು ಅಧ್ಯಯನವನ್ನು ಮಾಡ್ತಾರೆ. ಆ ದೇಶದ ಕಾರ್ಮಿಕ ವಲಯದ ಉತ್ಪಾದನಾ ಸಾಮರ್ಥ್ಯವನ್ನು ತಜ್ಞರು ಅಧ್ಯಯನವನ್ನು ಮಾಡ್ತಾರೆ. ಆ ದೇಶದಲ್ಲಿ ಲಭ್ಯವಿರುವ ನೈಸರ್ಗಿಕ ಸಂಪನ್ಮೂಲವನ್ನು ಈ ತಜ್ಞರು ಅಧ್ಯಯನವನ್ನು ಮಾಡ್ತಾರೆ. ಈ ರೀತಿ ಅಧ್ಯಯನವನ್ನು ಮಾಡುವುದರ ಮುಖಾಂತರ ಆ ಸದಸ್ಯ ರಾಷ್ಟ್ರ ಆರ್ಥಿಕ ಯೋಜನೆಯನ್ನು ತಯಾರಿಸುವುದಾಗಿದ್ದರೆ ಆ ಆರ್ಥಿಕ ಯೋಜನೆಯನ್ನು ತಯಾರಿಸಲಿಕ್ಕೆ ಇವರು ನೆರವನ್ನು ಕೊಡ್ತಾರೆ. ಇಲ್ಲಿ ಒಂದು ಸಂಗತಿ ಇದೆ. ಅದೇನಂತ ಹೇಳಿದರೆ ಈ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳೇನಿದೆ, ಈ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳಿಗೆ ಆರ್ಥಿಕ ಯೋಜನೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಬೇಕು. ನಮ್ಮಲ್ಲಿ ಮುಂಚೆ ಪಂಚವಾರ್ಷಿಕ ಯೋಜನೆ ಅನ್ನುವಂಥದ್ದಿತ್ತು. ಈ ಯೋಜನೆಗಳನ್ನು ಬಳಸಿಕೊಂಡು ಈ ರಾಷ್ಟ್ರಗಳು ಬಹಳ ವೇಗವಾಗಿ ಆರ್ಥಿಕ ಪ್ರಗತಿಯನ್ನು ಸಾಧಿಸಬಹುದು. ಈ ಯೋಜನೆಗಳನ್ನು ತಯಾರು ಮಾಡಲಿಕ್ಕೆ, ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಲಹೆಯನ್ನು ಕೊಡಲಿಕ್ಕೆ ವಿಶ್ವ ಬ್ಯಾಂಕ್ನಲ್ಲಿ ಒಂದು ತಜ್ಞರ ಮಂಡಳಿಯೇ ಇದೆ, ತಜ್ಞರ ಒಂದು ಗುಂಪೇ ಇದೆ. 9ನೇ ಕೆಲಸ ತಂಟೆಯನ್ನು ಬಗೆಹರಿಸುವುದು, ರಿಸಾಲ್ವಿಂಗ್ ದ ಡಿಸ್ಪ್ಯೂಟ್ಸ್. ನೀವು ಈ ಸಂಗತಿಯನ್ನು ಪ್ರಾದೇಶಿಕ ಮಟ್ಟದಲ್ಲಿ ಕೂಡ ನೋಡ್ಬೋದು. ಅದೇನಂತ ಹೇಳಿದರೆ ವ್ಯಾಪಾರ ವಹಿವಾಟಲ್ಲಿ ತಕರಾರುಗಳು ಉಂಟಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಹಾಗೆ ಬಂಡವಾಳ ಸಂಚಯನದ ಸಂದರ್ಭದಲ್ಲಿ, ಬಂಡವಾಳ ಹೂಡಿಕೆಯ ಸಂದರ್ಭದಲ್ಲಿ ತಕರಾರುಗಳಾಗ್ತವೆ. ಇಲ್ಲಿ ವಿಶ್ವ ಬ್ಯಾಂಕ್ ಅದರ ಸದಸ್ಯ ರಾಷ್ಟ್ರಗಳಲ್ಲಿ ಖಾಸಗಿ ಬಂಡವಾಳ ಹೂಡಿಕೆದಾರರಿಗೆ ಬಂಡವಾಳವನ್ನು ಹೂಡಿಕೆ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡುವುದನ್ನು ನೀವು ಹಿಂದಿನ ಪಾಯಿಂಟ್ನಲ್ಲಿ ಸ್ಟಡಿ ಮಾಡಿದ್ರಿ. ಅದೇ ರೀತಿ ಒಂದು ಪಕ್ಷ ಈ ಖಾಸಗಿ ಬಂಡವಾಳದಾರರು ಮತ್ತು ಸದಸ್ಯ ರಾಷ್ಟ್ರದ ಸರ್ಕಾರ ಅಥವಾ ಬೇರೆ ಕಂಪನಿಗಳ ನಡುವೆ ಏನಾದರೂ ತಕರಾರು ಸಂಭವಿಸಿದರೆ ಆ ತಕರಾರನ್ನು ಬಗೆಹರಿಸಲಿಕ್ಕೆ ವಿಶ್ವ ಬ್ಯಾಂಕ್ ಕ್ರಮಗಳನ್ನು ಕೈಗೊಳ್ತದೆ. ಹತ್ತನೇ ಕೆಲಸ ವಿಶ್ವಶಾಂತಿ ಸೌಹಾರ್ದತೆಗೆ ಶ್ರಮಿಸುವುದು, ಸ್ಟ್ರೈವಿಂಗ್ ಫಾರ್ ವರ್ಲ್ಡ್ ಪೀಸ್ ಆ್ಯಂಡ್ ಹಾರ್ಮನಿ. ಇಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ಪಾತ್ರವನ್ನು ವಹಿಸ್ತಾ ಇದೆ. ಮಧ್ಯಸ್ಥಿಕೆ ಪಾತ್ರವನ್ನು ವಹಿಸುವುದರ ಮುಖಾಂತರ ವಿಶ್ವ ಶಾಂತಿ ಮತ್ತು ಸೌಹಾರ್ದತೆಗೆ ಇದು ಶ್ರಮಿಸ್ತಾ ಇದೆ. ಇದಕ್ಕೆ ಎರಡು ಉತ್ತಮ ಉದಾಹರಣೆಗಳಿವೆ. ಮೊದಲನೇ ಉದಾಹರಣೆ ಸುವೇಜ್ ಕಾಲುವೆಗೆ ರಾಷ್ಟ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ
ಇಲ್ಲಿ ಸುವೇಜ್ ಕಾಲುವೆ ರಾಷ್ಟ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಗ್ಲೆಂಡ್ ಮತ್ತು ಅರಬ್ ಗಣರಾಜ್ಯಗಳ ನಡುವೆ ವ್ಯಾಜ್ಯ ಉಂಟಾಗಿತ್ತು. ಈ ವ್ಯಾಜ್ಯವನ್ನು ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ವಹಿಸುವುದರ ಮುಖಾಂತರ ಬಗೆಹರಿಸಿತು. ಅದೇ ರೀತಿಯಲ್ಲಿ 1950ನೇ ಇಸ್ವಿಯಲ್ಲಿ ಸಿಂಧು ನದಿ ನೀರಿನ ಹಂಚಿಕೆಯ ಬಗ್ಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವ್ಯಾಜ್ಯಗಳು ಉಂಟಾಗಿತ್ತು. ವಿಶ್ವ ಬ್ಯಾಂಕ್ ಮಧ್ಯಪ್ರವೇಶಿಸುವುದರ ಮುಖಾಂತರ ಈ ವ್ಯಾಜ್ಯವನ್ನು ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಬಗೆಹರಿಸಿತು. ಇದಿಷ್ಟು ವಿಶ್ವ ಬ್ಯಾಂಕ್ನ ಕಾರ್ಯ ಅಥವಾ ನೆರವಿನ ಪ್ರಕಾರದ ಕುರಿತು. ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸ್ಟೇ ಹೋಮ್, ಸ್ಟೇ ಸೇಫ್.